ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ಬೀಜಿಂಗಿಗೆ ಭೇಟಿ ನೀಡಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಒಪ್ಪಂದಕ್ಕೆ ತಳಪಾಯ ಹಾಕಿದ್ರು. ಇಂಗ್ಲೆಂಡ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಹಾಗೂ ಚೀನಾದ ಅಧ್ಯಕ್ಷರಾದ ಕ್ಸಿ ಜಿನ್ಪಿಂಗ್ ಅವರ ಭೇಟಿಯು ಏಕಮೇವಾದ್ವಿತೀಯ ಎಂಬಂತೆ ನಡೆದುಕೊಳ್ಳುತ್ತಿರುವ ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರಿಗೆ ಬಿದ್ದಿರುವ ಒಳಏಟು ಎಂದು ವ್ಯಾಖ್ಯಾನಿಸಲಾಗುತ್ತಿದೆ. ಮುಕ್ತ ವ್ಯಾಪಾರ ಪಾಲುದಾರರಾಗಿ ಎರಡೂ ದೇಶಗಳು ಬಹುಪಕ್ಷೀಯತೆಯನ್ನ ಪ್ರತಿಪಾದಿಸಬೇಕು ಹಾಗೂ ಅನುಸರಿಸಬೇಕು ಎಂದು ಈ ಸಂದರ್ಭದಲ್ಲಿ ಜಿನ್ಪಿಂಗ್ ಹೇಳಿದ್ರು. ಅದನ್ನ ಸ್ಟಾರ್ಮರ್ ಕೂಡ ಅನುಮೋದಿಸಿದ್ರು. ಎಲ್ಲ ದೇಶಗಳು ಅಂತಾರಾಷ್ಟ್ರೀಯ ಕಾನೂನನ್ನ ಪಾಲಿಸಿದ್ರೆ ಮಾತ್ರ ಅದು ಪರಿಣಾಮಕಾರಿಯಾಗಿರುತ್ತದೆ, ಸಮಸ್ಯೆ ಪರಿಹಾರ ಸಾಧ್ಯವಾಗುತ್ತದೆ ಎಂದು ಜಿನ್ಪಿಂಗ್ ಅವರು ಟ್ರಂಪ್ ಹೆಸರು ಹೇಳದೆಯೇ ಸೂಕ್ಷ್ಮವಾಗಿ ಪರಿಸ್ಥಿತಿ ವಿವರಿಸಿದ್ರು. ಚೀನಾ ಎಷ್ಟು ಬಲಾಢ್ಯವಾದರೂ ಇತರ ದೇಶಗಳ ಆಂತರಿಕ ವಿಷಯದಲ್ಲಿ ಕೈ ಹಾಕುವುದಿಲ್ಲ ಎಂದು ಅವರು ತಿಳಿಸಿದ್ರು. ಎರಡು ದೇಶಗಳಿಗೆ ಅನುಕೂಲವಾಗುವ ದೀರ್ಘಕಾಲದ ಸುಸ್ಥಿರತೆಯ ಒಪ್ಪಂದ ಬಹಳ ಮುಖ್ಯ ಎಂದು ಸ್ಟಾರ್ಮರ್ ಅವರು ತಿಳಿಸಿದ್ರು. ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಾಗಬೇಕಾಗಿದೆ ಎಂದು ಅವರು ಹೇಳಿದ್ರು. ದೂರದ ಅತಿದೊಡ್ಡ ಶಕ್ತಿಯಾಗಿರುವ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುವತ್ತ ನಮ್ಮ ಚಿತ್ತ ನೆಡಬೇಕು ಎಂದು ಅವರು ಹೇಳಿದ್ರು. ಜಾಗತಿಕ ಬಿಕ್ಕಟ್ಟು ಲೋಕದಲ್ಲಿನ ಅನಿಶ್ಚಿತತೆ ನಡುವೆ ಪ್ರಪಂಚದ ಶಾಂತಿ ಹಾಗೂ ಸ್ಥಿರತೆ ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಜಿನ್ಪಿಂಗ್ ಹಾಗೂ ಸ್ಟಾರ್ಮರ್ ಪ್ರತಿಪಾದಿಸಿದ್ರು.